ದೇವಿರಮ್ಮ ಬೆಟ್ಟದ ದೇವಿರಮ್ಮ ತಾಯಿಯ ದೇವಾಲಯದ ಪೌರಾಣಿಕ ಹಿನ್ನೆಲೆ ಏನೆಂದರೆ, ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡಿದ ನಂತರವೂ ಕೂಡ ದುರ್ಗಾದೇವಿಯ ಕೋಪ ತನ್ನಗಾಗಿರುವುದಿಲ್ಲ. ಹಾಗಾಗಿ ಅಮ್ಮನವರು ಮನಃಶಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ಬಂದಾಗ ದೇವಿಗೆ ಕಾಣಿಸಿದ್ದು ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವ ಈ ಬೆಟ್ಟ. ಚಂದ್ರದ್ರೋಣ ಪರ್ವತದಲ್ಲಿ 5 ಜನ ತಪಸ್ವಿಗಳು ಎಂದರೆ ರುದ್ರಮುನಿ, ಸೀತಯ್ಯ, ಮುಳ್ಳಯ್ಯ, ದತ್ತಾತ್ರೇಯ, ಅಜ್ಜಯ್ಯ ಎಂಬ ತಪಸ್ವಿಗಳು ನೆಲೆಸಿದ್ದರಂತೆ. ಆತ ದುರ್ಗಾದೇವಿಯು ತನಗೆ ಇಲ್ಲಿ ನೆಲೆಸಲು ಸ್ಥಳ ನೀಡುವಂತೆ ಕೋರುತ್ತಾಳೆ. ತಾವು 5 ಜನ ಪುರುಷರಾಗಿದ್ದರಿಂದ ತಮ್ಮಿಂದ ಸ್ವಲ್ಪ ದೂರದಲ್ಲಿ ನೆಲೆಸುವಂತೆ ಈ ಬೆಟ್ಟವನ್ನು ತೋರಿಸುತ್ತಾರೆ. ಅಂತೆಯೇ ದುರ್ಗಾದೇವಿಯು ಆ ಬೆಟ್ಟದಲ್ಲಿ ಹೋಗಿ ನೆಲೆಸುತ್ತಾಳೆ. ಅಂದಿನಿಂದ ಈ ಬೆಟ್ಟವು ದೇವಿರಮ್ಮ ಬೆಟ್ಟವೆಂದು ಹೆಸರಾಯಿತು. ಈ ದೇವಿರಮ್ಮನ ಬೆಟ್ಟದಲ್ಲಿ ನೆಲೆಸಿರುವ ದೇವಿರಮ್ಮನ ದರ್ಶನವನ್ನು ಕೇವಲ ವರ್ಷದಲ್ಲಿ 1 ಬಾರಿ ಮಾತ್ರ, ಅದು ನರಕ ಚತುರ್ದಶಿಯಂದು ಭಕ್ತರು ದೇವಿರಮ್ಮನ ದರ್ಶನ ಪಡೆಯಬೇಕಾಗಿತ್ತು. ಹಾಗಾಗಿ ದೇವಿರಮ್ಮ ತಾಯಿ ಏನು ಮಾಡುತ್ತಾಳೆ ಅಂತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲಿಂಕಲ್ಲಿ ಹಾಕಿದ್ದೀನಿ. ಯೂಟ್ಯೂಬ್ ಲಿಂಕ್ನ ಓಪನ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.